ಜನರಲ್ ಎಲ್ಲರಿಗೂ ಗೊತ್ತಿದೆ, ಭಾಳ ಸೂಕ್ಷ್ಮವಾಗಿರ್ತದೆ. ಇವಾಗ ಏನು ಆಗಿಲ್ಲ ಅಂದರೂ ಕೂಡ ಸ್ಟಿಲ್ ದಟ್ ಸೆನ್ಸಿಟಿವಿಟಿ ಇಸ್ ಆಲ್ವೇಸ್ ದೇ. ಬಿಕಾಸ್ ನಾವೆಲ್ಲರೂ ಕೂಡ ಚೇಂಜ್ ಅನ್ನುವಂಥದ್ದು ನಿಧಾನಕ್ಕಾಗುತ್ತೆ. ಬಿಕಾಸ್ ಭಾಳಷ್ಟು ಜನಕ್ಕೆ ಇದು ಮನಸ್ಸೊಳಗಡೆ ಭಾಳ ದಿವಸದಿಂದ ಹೋಗಿದೆ. ಕಮ್ಯುನಲ್ ಫೀಲಿಂಗ್ ಇಸ್ ಆಲ್ವೇಸ್ ದೇರ್. ನಾವು ಇಲ್ಲ ಅಂತ ಏನು ಹೇಳೋಕ್ಕಾಗಲ್ಲ. ಇವತ್ತು ಆ್ಯಕ್ಚುಲಿ ಸ್ಪೀಕಿಂಗ್ ಇದರಲ್ಲಿ ಕೆಲವು ಜನ ನಮ್ಮಲ್ಲಿ ಇನ್ನೂ ಕೂಡ ಆ ಫೀಲಿಂಗ್ ಇದ್ದವರಿದ್ದಾರೆ. ಆ ಫೀಲಿಂಗ್ ನಿಧಾನಕ್ಕೆ ಚೇಂಜ್ ಆಗಿ ಎಲ್ಲ ಕೂಡ ಸರಿಯಾಗಿರಬೇಕಂದ್ರೆ ನಮ್ಮಿಂದ ಮಾಡೋಕ್ಕಾಗಲ್ಲ. ಪ್ರತಿಯೊಬ್ಬರಿಗೆ ರೀಚ್ ಆಗುವಾಗೆ ಬರೆಯುವಂಥ ಪತ್ರಕರ್ತರಿಂದ ಮಾತ್ರ ಆಗ್ತದೆ, ನಮ್ಮಿಂದ ಆಗೋದಿಲ್ಲ. ಏನಾಗುತ್ತಂದರೆ, ಏನು ಇನ್ಸಿಡೆಂಟ್ ಆಗಿಲ್ಲ ಅಂತ ಹೇಳಿ ನಾವು ಪ್ರಯತ್ನ ಮಾಡೋದು ಸ್ಟಾರ್ಟ್ ಮಾಡಿ ಬರ್ಕೊಂಡು ಸ್ವಲ್ಪ ಚೇಂಜ್ ಮಾಡ್ಕೊಂಡು ತೊಗೊಂಡು ಬರ್ತಾ ಇದ್ದಾಗ ಸಡನ್ನಾಗಿ ಏನಾದರೂ ಇನ್ಸಿಡೆಂಟ್ ಆಗಿದ್ದರೆ, ಎಲ್ಲ ಚೆಂದಾಗಿದ್ದಾಗ ನಾವು ಚೆಂದಾಗಿ ಹೋಗ್ತಾ ಇದ್ವಿ. ಏನಾದರೂ ನಾಟ್ ಫಾರ್ಗೆಟ್ ಸಮಥಿಂಗ್ ಆಗಿದ್ದರೆ, ಕ್ಯಾನ್ ವಿ ಸ್ಟ್ಯಾಂಡ್ ಅಪ್ ಟು ದಟ್ ಚಾಲೆಂಜ್ ಆ್ಯಂಡ್ ರಿಪೋರ್ಟ್ ಇಟ್ ಫೇರ್ಲಿ, ನ್ಯೂಟ್ರಲಿ, ಈಕ್ವಲಿ ಫ್ರಮ್ ಆಲ್ ಸೈಡ್ಸ್. ಆಗಿದ್ದಂಥ ಒಂದು ಕ್ರೈಮನ್ನು ನಾವಿಲ್ಲಿ ಕ್ರೈಮ್ ಆಗಿ ನೋಡೋದಿಲ್ಲ. ಕ್ರೈಮ್ ವಿಲ್ ಬಿಕಮ್ ಎಂಟ್ಯಾಂಗಲ್ ವಿತ್ ಲೈಫ್. ಪ್ರತಿಯೊಂದು ಇದ್ರ ಜೊತೆಗೆ ಅದರಿಂದ ನಿಮಗೆ ಬಿಸ್ನೆಸ್ ಎಫೆಕ್ಟ್ ಆಗ್ತದೆ, ಪಾಲಿಟಿಕ್ಸಲ್ಲಿ ಎಫೆಕ್ಟ್ ಆಗ್ತದೆ, ಇನ್ನೇನು ರಿಲಿಜಿಯನ್ ಬರುತ್ತೆ ನಂಬರ್ ಒನ್. ಪ್ರತಿಯೊಂದರಲ್ಲಿ ಎಲ್ಲ ಎಂಟ್ಯಾಂಗಲ್ ಆಗೋದ್ರಿಂದ ಇಫ್ ಯು ಕ್ಯಾನ್ ಲುಕ್ ಎಟ್ ಕ್ರೈಮ್ ಆಸ್ ಕ್ರೈಮ್, ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ, ದೊಡ್ಡ ಪ್ರಾಬ್ಲಮ್ ಕ್ರಿಯೇಟ್ ಆಗೋಲ್ಲ, ಸಣ್ಣ ಪ್ರಾಬ್ಲಮ್ ಅಲ್ಲೇ ಕ್ರಿಯೇಟ್ ಆಗಿದೆ, ಸಾಲ್ವ್ ಆಗ್ತದೆ. ಇನ್ನೊಂದೇನೆಂದರೆ, ನಮ್ಮೂರಲ್ಲಿರುವಂಥದ್ದು ಬಹಳ ವಿಶೇಷವಾಗಿ ಇಲ್ಲಿ ಕ್ರೈಮ್ ಮಾಡುವವರು ಕೂಡ ಭಾಳ ಇಂಟೆಲಿಜೆಂಟಾಗಿ ಇರ್ತಾರೆ. ಸೊ ಇಟ್ ಜನರಲಿ ಟೇಕ್ಸ್ ಟೈಮ್. ಯಾರೇ ಕ್ರೈಮ್ ಮಾಡಲಿ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ, ಇಲ್ಲೇ ಕೂಡ ಖಂಡಿತ ಸಿಗಲೇಬೇಕು. ಒಂದಿಷ್ಟು ಜನ ಕ್ರೈಮ್ ಮಾಡಿಕೊಂಡು 15 ವರ್ಷ ತಪ್ಪಿಸ್ಕೊಂಡು ತಿರ್ಗಾಡ್ತಿದ್ರು, ಅವರು ಸಿಕ್ಕಿದ್ದಾರೆ. ಕೆಲವು ಜನ ಮಾತ್ರ ಗ್ಯಾಂಗ್ ಆಗ್ಬೋದು ಇದು ಮಾಡ್ಕೊಂಡು ಒಂದು 8 ವರ್ಷದಿಂದ ತಪ್ಪಿಸ್ಕೊಂಡು ತಿರ್ಗಾಡ್ತಾ ಇದ್ರು, ಅವರು ಕೂಡ ಸಿಕ್ಕಿದ್ದಾರೆ. ಏನಾಗುತ್ತೆ ಅಂದರೆ PDSF ಖಂಡಿತ ಸಿಗ್ತಾರೆ. ಪ್ರತಿಯೊಬ್ಬರು ಕೂಡ ಅರೆಸ್ಟ್ ಆಗಲೇಬೇಕು, ಸಿಗಲೇಬೇಕು. ಕೆಲವು ಸಲ ಸ್ವಲ್ಪ ಲೇಟ್ ಆಗ್ತದೆ. ಈ ಟೈಮಲ್ಲಿ ಏನಾಗುತ್ತೆ ಅಂದರೆ, ಅನ್ಲೆಸ್ ಪೀಪಲ್ ಆರ್ ಪೇಷಂಟ್ ಆ್ಯಂಡ್ ಅನ್ಲೆಸ್ ಪೀಪಲ್ ಲುಕ್ ಎಟ್ ಥಿಂಗ್ಸ್ ಫೇರ್ಲಿ ಇನ್ ದಟ್ ಪೀರಿಯಡ್, ನ್ಯೂಸಸ್ ಮತ್ತೆ ಸ್ಟಾರ್ಟ್ ಆಗ್ತದೆ. ಸೊ ದಿಸ್ ಕ್ಯಾನ್ ಬಿ ಸ್ಟಾಪ್ಡ್ ಓನ್ಲಿ ಬೈ ಯು, ನೋ ಬಡಿ ಎಲ್ಸ್. It only happens by fair reporting, ಎರಡನೇದು. And second thing is questioning a person who is doing wrong thing. ಇದು ಆಗಲ್ಲ ನಮ್ಮಲ್ಲಿ. First thing you do very well. And somebody does a mistake or somebody is trying to poke something, ನ್ಯೂಸೆನ್ಸ್ ಮಾಡಲಿಕ್ಕೆ ಮಾಡ್ತಿದ್ದಾರೆ ಗೊತ್ತಾಗ್ತದೆ ನಮ್ಗೆ ಆಲ್ರೆಡಿ. ಸುಮ್ಮನೆ ನೋಡ್ಕೊಂಡು ಕೊಡ್ತಾ ಇರ್ತಾರೆ. ಯಾಕಂದರೆ ಅವನು ಎದುರಿಸ್ತಾನೆ ಮತ್ತೆ ಫೋನ್ ಮಾಡಿ, ಅದೇನಿಲ್ಲ ಯಾರು ಬೇಕಾಗಲ್ಲ. ಎಲ್ಲರೂ ಕೂಡ ಕಳೆದ 1 ವರ್ಷದಿಂದ ಏನೂ ಆಗಿಲ್ಲ, ಚೆನ್ನಾಗಿದೆ ಅಂತೇಳಿ ಅಂದ್ಕೊಂಡಿರ್ತಾರೆ. ಬಟ್ ಹಿಸ್ಟ್ರಿ ಮರೀತಾರೆ. ಮೆಮರಿ ಇಸ್ ವೆರಿ ಶಾರ್ಟ್. ಯಾವಾಗ ನೀವು ನಿಜವಾಗಲೂ ನಾನು ಹೋಗ್ತೀನಿ ಅಂತಿದ್ದಾಗ ನಮಗೆ ಫೋನ್ ಮಾಡಿ ಹೇಳಿಸಿದ್ದಾರೆ ಅಂತ ಹೇಳಿದಂಥವ್ರು ಭಾಳ ಜನ ಇದ್ದಾರೆ. ಸೊ ಅದಕ್ಕಾಗಿ ನಾನು ಯಾವಾಗಲೂ ಹೇಳೋದು, ವಿ ಆರ್ ಆಲ್ವೇಸ್ ದೇರ್ ಟು ಪ್ರೊಟೆಕ್ಟ್ ಯು ಅಟ್ ಎನಿ ಕಾಸ್ಟ್, ಎನಿ ಟೈಮ್. ಏನೇನಾದರೂ ಕೂಡ ಆ್ಯಸ್ ಲಾಂಗ್ as you are reporting fairly, as long as you are reporting neutrally, we are there with you, we will be there for you. ಯಾರಿಗೆ ಎಲ್ಲಿ ಯಾವ ತೊಂದರೆ ಕೊಟ್ಟರು ಕೂಡ ವಿಲ್ ಮೇಕ್ ಶೂರ್ ದಟ್ ಫೆಲೋ ವಿಲ್ ನೆವರ್ ಡೂ ಇಟ್ ಇನ್ ಲೈಫ್ ಅಗೇನ್. ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗುತ್ತೆ.